ಅವರೆಲ್ಲ ವಿಶೇಷ ಚೇತನರು. ಅವರಿಗಂತಲೇ ಸರ್ಕಾರ ನಿವೇಶನವನ್ನು ಕೂಡ ಮಂಜೂರು ಮಾಡಿತ್ತು, ಹಕ್ಕುಪತ್ರವನ್ನು ಕೂಡ ಕೊಟ್ಟಿತ್ತು. ಈಗ ಅದೇ ವಿಶೇಷ ಚೇತನರು ಈ ನಿವೇಶನಗಳಿದ್ರೂ ಕೂಡ ಇಲ್ಲದಂತಹ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಾಗಿ ಅಂಥದ್ದೇನಾಯಿತು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ನೋಂದಣಿಯಾಗಿದ್ರು ಮನೆ ಕಟ್ಟಲು ಪರದಾಟ. ದೇವರು ವರ ಕೊಟ್ರು ಪೂಜಾರಿ ವರ ಕೊಡ್ತಿಲ್ಲ. ಅಧಿಕಾರಿಗಳ ಕಿರುಕುಳಕ್ಕೆ ನಲುಗಿ ಹೋದ ಅಂಧರು. ಡಿಸಿಎಂ ಡಿಕೆಶಿ ಪ್ರಿಯಾಂಕ್ ಖರ್ಗೆ ನೋಡಬೇಕಾದ ಸ್ಟೋರಿ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೋಡಲೇಬೇಕಾದ ಸ್ಟೋರಿ ಇದು. ದೇವರು ವರ ಕೊಟ್ರು ಪೂಜಾರಿ ವರ ಕೊಡೋದಿಲ್ಲ ಅನ್ನೋ ಗಾದೆ ಮಾತು ಇವರ ಬದುಕಲ್ಲಿ ಅಕ್ಷರಶಃ ನಿಜವಾಗಿದೆ. ಹೌದು, ಅಧಿಕಾರಿಗಳ ಕಿರುಕುಳಕ್ಕೆ 23 ಅಂಧರು ನಲುಗಿ ಹೋಗಿದ್ದಾರೆ. ಆಶ್ರಯ ಯೋಜನೆ ಅಡಿಯಲ್ಲಿ 2022ರಲ್ಲಿ 23 ನಿವೇಶನವನ್ನ ಸರ್ಕಾರ ಇವರಿಗೆ ಮಂಜೂರು ಮಾಡಿತ್ತು. ಯಲಹಂಕ ತಾಲೂಕು ಬ್ಯಾಲಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ಮಂಜೂರು ಮಾಡಿರುವ ಸರ್ಕಾರ ಇವರ ಹೆಸರಿಗೆ ನಿವೇಶನದ ಹಕ್ಕುಪತ್ರ ಹಾಗೂ ಇವರ ಹೆಸರಿಗೆ ಸೈಟ್ ರಿಜಿಸ್ಟ್ರೇಷನ್ ಮಾಡಲಾಗಿದೆ. ಇಷ್ಟಿದ್ರೂ ಇವರಿಗೆ ಸೈಟ್ನಲ್ಲಿ ಮನೆ ಕಟ್ಟಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಸರ್, ನಾವು ಸುಮಾರು ಒಂದು 20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ಸರ್. ಜಾಗಕ್ಕೆ ಯೋಜನೆ ಜಾಗಕ್ಕೋಸ್ಕರ ಅವ್ರು ಕೊಟ್ಟಾಯ್ತು ಸರ್. ಕೊಟ್ಟಾದ್ಮೇಲೆ ಈಗ ಇದನ್ನ ಹಕ್ಕುಪತ್ರ ಕೊಡೋಕ್ಕೂ ಸುಮಾರು ಸತಾಯಿಸಿದ್ರು. ಹಕ್ಕುಪತ್ರಕ್ಕೂ ತುಂಬ ಓಡಾಡಿದ್ವಿ. ಆಮೇಲೆ ಹಕ್ಕುಪತ್ರ ಸಿಕ್ತು, ಹೆಂಗ ಮಾಡಿ ಹಕ್ಕುಪತ್ರಗಳು ಕೊಟ್ಟರು. ಕೊಟ್ಟಾದ್ಮೇಲೆ ಈಗ ನಮ್ಗೆ ಇದನ್ನ ಖಾತೆ ಮಾಡಿಕೊಡ್ತಾ ಇಲ್ಲ ಸರ್. ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳೇನೋ ಅಡ್ಗಾಲ್ ಹಾಕೊಂಡು ನಿಂತಿದ್ದಾರೆ ಸರ್, ಮಾಡ್ಕೊಡಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಒಂದು 3 ವರ್ಷ ಆಗಿರ್ಬೋದು ಸರ್. 3 ವರ್ಷ ಆಗಿದೆ. ಸರಿ, ಮತ್ತೆ ನಾವು ಹೋಗಿ ಕೇಳುವಾಗ, ಯಾಕಂದರೆ ಈ ಮನೆಗಳು ಬೇಗ ಆದರೆ ಒಳ್ಳೇದಂತ ನಾವು ತಿರುಗಾಡ್ತಾನೆ ಇದ್ದೀರಿ. ತಿರುಗಾಡ್ತಾ ಇರೋ ಟೈಮಲ್ಲಿ ಅವ್ರು ಏನು ಮಾಡಿದ್ರು, ಅವಾಗ ಕೊಡ್ತೀನಿ ಯಾವಾಗ ಕೊಡ್ತೀನಿ, ಇನ್ನೂ 1 ವಾರ ಬಿಟ್ಟು ಎಲ್ಲ ಕೆಲಸ ಮುಗಿಸ್ತೀನಿ ಅಂದರೆ ಮತ್ತೆ 1 ವಾರ ಬಿಟ್ಟು ಹೋದರೆ ಮತ್ತೆ 1 ತಿಂಗಳಾಗುತ್ತೆ. ಹಿಂಗೆ ಹೋಗ್ತಾನೇ ಇರೋದು. ಅವರು ಒಂದು ಹೇಳ್ತಾರೆ, ನಾವು ಒಂದು ಕೇಳ್ಕೊಂಡು ಬರ್ತಾ ಇರೋದು. ಅವಾಗಿಂದ ಹಿಂಗೆ ತಿರುಗಾಡಿ ಈ ಥರ ಆಗ್ತಾ ಇದೆ ಸರ್. ಹಕ್ಕುಪತ್ರ ರಿಜಿಸ್ಟ್ರೇಷನ್ ಆಗಿದ್ರೂ ಇವರಿಗೆ ಖಾತೆ ಮಾಡಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಖಾತೆಗಾಗಿ ಕಚೇರಿಯಿಂದ ಕಚೇರಿಗೆ ಅಲೆದು ಸುಸ್ತಾದ 23 ಅಂಧರು ದಿಕ್ಕು ತೋಚದವರಂತಾಗಿದ್ದಾರೆ. ಇವರ ಕಷ್ಟ ನೋಡಿಯಾದ್ರೂ ಅಧಿಕಾರಿಗಳಿಗೆ ಕರುಣೆ ಅನ್ನೋದೇ ಇಲ್ವಾ ಎನ್ನುವ ಪ್ರಶ್ನೆ ಕಾಡುತ್ತಿದೆ. ಕಳೆದ 3 ವರ್ಷಗಳಿಂದ ಹಂಚಿಕೆಯಾಗಿರುವ ನಿವೇಶನಕ್ಕೆ ಖಾತೆ ಮಾಡಿಸಿಕೊಳ್ಳಲು ಅಂಧರು ಪರದಾಡುತ್ತಿದ್ದಾರೆ. ಇವರಿಗೆ ಅಡ್ಡಿಯಾಗಿರೋದು ಬ್ಯಾಲಕೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸದಸ್ಯರು. ನಗರ ಜಿಲ್ಲಾಧಿಕಾರಿ ಇವರ ಹೆಸರಿಗೆ ಖಾತೆ ಮಾಡಿಕೊಡುವಂತೆ ಸೂಚನೆ ನೀಡಿದ್ರು. ಪಿಡಿಒಗಳು ಮಾತ್ರ ಡೋಂಟ್ ಕೇರ್ ಎಂದಿದ್ದಾರೆ. ಒಂದ್ಸಲ ಸಿಕ್ಕಿದ್ರು ಸರ್, ಅವ್ರು ನಮ್ಮ ಕೈಯಿಂದ ಆಗಿದೆ ಮಾಡಿಕೊಟ್ಟಿದ್ವಲ್ಲ, ಯಾಕೆ ಅವ್ರು ಮಾಡಿಕೊಡ್ತಾರೆ, ಹೇಳ್ತೀವಿ ಹೋಗಿ ಅಂತ ಹೇಳ್ತಾರೆ. ಈ ಸಿನ ಅದೇ ಹೇಳ್ತಾರೆ, ಜಿಲ್ಲಾಧಿಕಾರಿ ಅದೇ ಹೇಳ್ತಾರೆ. ಖಾತೆಗಾಗಿ 3 ವರ್ಷ ಸೈಟ್ ರಿಜಿಸ್ಟ್ರೇಷನ್ ಯಾವಾಗ ಆಯಿತೋ ಆವಾಗಿಂದನೇ ಓಡಾಡ್ತಾ ಇದೀವಿ ಸರ್. ಅವ್ರು ರಿಜಿಸ್ಟ್ರೇಷನ್ ಆಗಿದೆ, ಖಾತೆ ಆಗಿಲ್ಲ. ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಟ್ಟಾರೆ. ಸುಮಾರು ಸರ್ 20 ವರ್ಷದಿಂದ ಓಡಾಡ್ತಿದ್ವಿ. ಓಡಾಡಾದ್ಮೇಲೆ ಮಾಡಿಕೊಟ್ರು ರಿಜಿಸ್ಟ್ರೇಷನ್. ಮಾಡಾದ್ಮೇಲೆ ತಾಲೂಕು ಪಂಚಾಯತ್ಗೆಲ್ಲ ಹೋದ್ವಿ. ಇಲ್ಲ, ಅಲ್ಲಿ ತಾಲೂಕು ಪಂಚಾಯತ್ ಆಫೀಸಿಂದ ಇದು ಬರಬೇಕು, ಹ್ಯಾಂಡ್ ಓವರ್ ಮಾಡಬೇಕು ಪತ್ರನ, ಅಲ್ಲಿಂದ ಬರ್ಬೇಕಂತ. ಇಲ್ಲ ಸರ್, ಕಳಿಸಿದಂತ ಅಲ್ಲಿ ತಾಲೂಕು ಆಫೀಸ್ ಮೀಟ್ ಮಾಡಿದ್ರೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಅಲ್ಲೋ ಮಾಡಿದ್ರೆ ಮತ್ತೆ ಮೆಂಬರ್ಗಳೆಲ್ಲ ಅಡ್ಡ ಮಾಡ್ತಿದ್ದು, ಯಾರು ಕೊಟ್ಟಿದ್ದು ನಿಮ್ಗೆ, ಯಾರು ಬಿಟ್ಟಿದ್ರು, ಈಗ ಸದ್ಯಕ್ಕಿನ್ನೂ ಆಗ್ತಿಲ್ಲ, ಹಾಗೆ ಈಗ ಅಂತ ಹೇಳ್ತಾರೆ. ಕಳೆದ 3 ವರ್ಷಗಳಿಂದ ಹಂಚಿಕೆಯಾಗಿರುವ ನಿವೇಶನಕ್ಕೆ ಖಾತೆ ಮಾಡಿಸಿಕೊಳ್ಳಲು ಅಂಧರು ಪರದಾಡುತ್ತಿದ್ದಾರೆ. ಸಾಕಷ್ಟು ಪಿಡಿಒ ಹಾಗೂ ಯಲಹಂಕ ಇಒ ಅವರನ್ನ ಭೇಟಿ ಮಾಡಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಸೈಟ್ ಸಿಕ್ಕಿದ್ರೂ ಕೂಡ ಮನೆ ಕಟ್ಟಿಕೊಳ್ಳುವ ಭಾಗ್ಯ ಮಾತ್ರ ಈ ಅಂಧರ ಬಾಳಲ್ಲಿ ಇನ್ನೂ ಬಂದಿಲ್ಲ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇವರ ನೆರವಿಗೆ ಬರಬೇಕಿದೆ. ಮಾದೇಶ ನಿಕಾಲ್, ಪಬ್ಲಿಕ್ ಟಿವಿ, ಬೆಂಗಳೂರು.